ಎಲ್ಲರಿಗೂ ನಮಸ್ಕಾರ. ಯೂಸುಫ್ ಆದಿಲ್ ಖಾನ್ ಹೇಗೆ ಅಂತ ಎಲ್ಲ ಕೇಳಿದ್ರಿ. ಯೂಸುಫ್ ಆದಿಲ್ ಖಾನ್ ಹೇಗೆ ಅಂತ ಎಲ್ಲ ಕೇಳಿದ್ರಿ. ಅವನನ್ನು ನೋಡಿದ್ರಿ ನೀವು, ಅವನ ವ್ಯಕ್ತಿತ್ವ, ಅವನ ರಾಜ್ಯ ಕಟ್ಟಿದ ರೀತಿ ಎಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಯೂಸುಫ್ ಆದಿಲ್ ಖಾನ್. ಈಗ ಅವನ ಮಗ ಇಸ್ಮಾಯಿಲ್ ಆದಿಲ್ ಖಾನ್ ಬಂದ 1510 24. ಸೊ 24 ವರ್ಷ ಆಡಳಿತ ಮಾಡ್ತಾನೆ. ಆದರೆ ಯೂಸುಫ್ ಖಾನ್ ಇಸ್ಮಾಯಿಲ್ ತನ್ನ ತಂದೆಯ ಸ್ಥಾನಕ್ಕೆ ಬಂದಾಗ ಅವನಿನ್ನು ಬಾಲಕ. ಸೊ ಈ ಬಾಲಕ ರೀಜೆಂಟ್ ವ್ಯವಸ್ಥೆ ಬಹಳ ಹಿಂದ್ಲಿಂದ ಬಹಳ ರಾಜ್ಯಗಳಲ್ಲಿ ನಡ್ಕೊಂಡ್ ಬಂದಿದೆ. ಸೊ ಅದೇ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೂ ಬಂತು. ಮಹಾರಾಣಿಯವರಾದಂಥ ರಾಜಮಾತೆ ವಾಣಿವಿಲಾಸ ಸನ್ನಿಧಾನ ಆಡ್ತಾ ಇದ್ರು. ಸೊ ರಾಜಮಾತೆ ವಾಣಿವಿಲಾಸ ಸನ್ನಿಧಾನ ಆಳ್ತಾ ಇದ್ರು. ಬಾಲಕರಾದಂಥ ನಾಲ್ವಡಿ ಪ್ರಭುಗಳು ಟ್ರೈನಿಂಗ್ ಪೀರಿಯಡ್. ಹಾಗೇನೆ ಇಲ್ಲಿ ರೀಜೆನ್ಸಿ ವ್ಯವಸ್ಥೆ ಮಾಡಲಾಗಿತ್ತು. ಇಲ್ಲಿ ಅವನ ಬದಲಿಗೆ ಕಮಾಲ್ ಖಾನ್ ಅನ್ನೋನನ್ನ ನೇಮಿಸಲಾಗಿತ್ತು. ಅವನು ರೀಜೆಂಟ್ ಆಗಿದ್ದ. ಕಮಾಲ್ ಖಾನ್ ಅನ್ನೋನು, ಇಲ್ಲಿ ರಾಣಿ ರೀಜೆಂಟ್ ಆಗಿರಲಿಲ್ಲ. ಕಮಾಲ್ ಖಾನ್ ಅನ್ನೋನನ್ನ ರೀಜೆಂಟ್ ಆಗಿ ನೇಮಿಸ್ಕೊತಾರೆ. ಯಾಕೆ ಅಂತಂದ್ರೆ ಯೂಸುಫ್ ಆದಿಲ್ ಖಾನ್ ಬೀದರಿಂದ ಬಿಜಾಪುರಕ್ಕೆ ಬಂದು ಸ್ವತಂತ್ರ ರಾಜ್ಯ ಕಟ್ಟಿದ್ನಲ್ಲ, ಆ ಕಾಲದಿಂದನೂ ಕಮಾಲ್ ಖಾನ್ ಬಹಳ ಕ್ಲೋಸೆಸ್ಟ್ ಫ್ರೆಂಡ್ ಆಫ್ ಯೂಸುಫ್ ಆದಿಲ್ ಖಾನ್. ಹಾಗಾಗಿ ಅವನನ್ನ ಕಮಾಲ್ ಖಾನನ್ನೇ ಬಾಪ ನೀನು ಅಂತ ಹೇಳಿ ಅವನನ್ನ ರೀಜೆಂಟ್ ಆಗಿ ಮಾಡಿರ್ತಾರೆ. ಸೊ ಈ ಎರಡನೇ ಸಾರಿ ಅಲ್ಬುಕರ್ಕ್ ಬಂದು ಗೋವಾದ ಮೇಲೆ ಆಕ್ರಮಣ ಮಾಡ್ಕೊಂಡಾಗ ಕಮಾಲ್ ಖಾನೇ ಹೋಗಿ ಯುದ್ಧ ಗೆಲ್ಲಕ್ಕಾಗದೆ ಸಂಧಿ ಮಾಡ್ಕೊಂಡ್ ಬರ್ತಾನೆ. ಆಯ್ತಪ್ಪ, ನಿಮ್ಗಿಷ್ಟು ನಮ್ಗಿಷ್ಟು ಆ ಥರ ಮಾಡ್ಕೋತಾನೆ. ಆ ನಷ್ಟವನ್ನು ಸಹಿಸ್ಕೊಳ್ಬೇಕಾಗುತ್ತೆ. ಆದರೆ ಪೋರ್ಚುಗೀಸರ ಅಲ್ಬುಕರ್ಕನಿಗೆ ಈ ಆದಿಲ್ ಶಾಹಿಗಳಿಗೆ ಸೇರಿದ ದಾಭೋಲ್ ಮತ್ತು ಸಂಗಮೇಶ್ವರ ಬಂದರುಗಳ ಮೇಲೆಯೂ ಕಂಡಿದ್ದಿತ್ತು. ಆ ಸ್ಥಳಗಳನ್ನು ರಕ್ಷಿಸಿಕೊಳ್ಳಲು ಬಲವಾದ ನೌಕಾಪಡೆಯನ್ನು ಪೋರ್ಚುಗೀಸರನ್ನು ಪ್ರತಿಭಟಿಸುವುದಕ್ಕಿಂತಲೂ ಅವರೊಂದಿಗೆ ಸಂಧಿ ಮಾಡಿಕೊಳ್ಳುವುದೇ ಸೂಕ್ತವೆಂದು ಕಮಾಲ್ ಖಾನ್ ಭಾವಿಸಿದನು. ಸೊ ಗೋವಾ ಬಿಟ್ಕೊಟ್ರು, ಅವ್ರಿಗೆ ದಾಭೋಲ್ ಬಿಟ್ಕೊಟ್ರು, ಆಮೇಲೆ ಎಂಥದ್ದು ಸಂಗಮೇಶ್ವರ ಬಂದರು, ಇವೆಲ್ಲ ಬಂದರುಗಳನ್ನ ಬಿಟ್ಕೊಟ್ಬಿಟ್ಟ ಅವನು. ಯಾಕೆಂದ್ರೆ ಯುದ್ಧ ಮಾಡಕ್ಕೆ ತಾಕತ್ತಿರ್ಲಿಲ್ಲ. ಇವನು ಹುಡುಗನು ಚಿಕ್ಕವನಾಗಿದ್ದ, ಇವನು ಬಂದು ರೀಜೆಂಟ್ ಆಗಿದ್ದ. ಸೊ ಹಂಗಾಗಿ ಇವನಿಗೆ ಯೂಸುಫ್ ಆದಿಲ್ ಖಾನ್ನಷ್ಟು ಬಲವಾಗಲಿ, ಚಾಕಚಕ್ಯತೆ ಆಗಲಿ, ಧೈರ್ಯವಾಗಲಿ, ಕ್ಷಾತ್ರವಾಗಲಿ ಇಲ್ಲದೆ ಇದ್ರಿಂದ ಪೋರ್ಚುಗೀಸರ ಆಲ್ಬುಕರ್ಕ್ನೊಂದಿಗೆ ಎಲ್ಲ ಸಂಧಿ ಮಾಡ್ಕೊಳ್ತಾನೆ. ಪೋರ್ಚುಗೀಸರೊಂದಿಗೆ ಸಂಧಿ ಮಾಡಿಕೊಂಡ ನಂತರ ಕಮಾಲ್ ಆಂತರಿಕ ವ್ಯವಹಾರಗಳಿಗೆ ಗಮನ ಕೊಟ್ಟ. ಇಲ್ಲಿ ಅಫಾಕಿ ದಖನಿಗಳ ಜಗಳ ಇನ್ನೂ ಮುಂದುವರಿತಾನೆ ಇತ್ತು. ಯೂಸುಫನ ಶಿಯಾ ಪಂಥದ ಪರಿವರ್ತನೆ ವಿವಾದಕ್ಕೆ ಹೊಸದೊಂದು ಅಂಶವು ಸೇರ್ಕೊಂಡಿತ್ತು. ಇವನೇ ಈ ಯೂಸುಫ್ ಆದಿಲ್ ಖಾನ್ ಏನ್ ತಪ್ಪು ಮಾಡ್ಬಿಟ್ಟ, ಒಂದೇ ಒಂದು ತನ್ನ ಧರ್ಮ ಪ್ರಚಾರವನ್ನ ಮಾಡೋದಕ್ಕೆ ಶುರು ಮಾಡಿದ್ನಲ್ಲ, ಬಹಳ ಕೆಟ್ಟದಾಗೋಗಿತ್ತು. ಎಲ್ಲರೂ ಶಿಯಾಗ್ ಕನ್ವರ್ಟ್ ಆಗಿ ಅಂತ. ಅದಕ್ಕೆ ಏನ್ ಮಾಡ್ಬಿಡ್ತಾನೆ ಈ ಕಮಾಲ್ ಖಾನ್, ಇವನ್ ಸುನ್ನಿ, ಕಮಾಲ್ ಖಾನ್ ಇವನೇನ್ ಮಾಡ್ತಾನೆ, ತನ್ನ ಹಿಂದಿನ ಪಂಥಕ್ಕೆ ಮರಳಿದನು. ಕಮಾಲ್ ಖಾನ್ ಕನ್ವರ್ಟ್ ಆಗ್ಬಿಟ್ಟಿರ್ತಾನೆ. ಸುನ್ನಿ ಮುಸ್ಲಿಮಿಂದ ಶಿಯಾ ಮುಸ್ಲಿಮ್ ಕನ್ವರ್ಟ್ ಆಗಿ ಜನಗಳನ್ನ ಸಮಾಧಾನ ಮಾಡಕ್ಕೋಸ್ಕರ ವಾಪಸ್ಸು ತಾನು ಶಿಯಾ ಮುಸ್ಲಿಂ ಆಗಿದ್ದವನು ಸುನ್ನಿ ಮುಸ್ಲಿಂ ಆಗ್ತಾನೆ. ಸುನ್ನಿ ಆಚರಣೆಗಳನ್ನು ನಡೆಸಿದನು. ಶುಕ್ರವಾರದ ಪ್ರಾರ್ಥನಾ ಸಭೆಗಳಲ್ಲಿ 4 ಖಲೀಫರ ಹೆಸರಿನಲ್ಲಿ ಧರ್ಮೋಪದೇಶ ಮಾಡುವ ಪದ್ಧತಿ ಜಾರಿಗೆ ಬಂತು. ಅಫಾಕಿಗಳ ವಿರುದ್ಧವಾಗಿ ಅವನು ತೀವ್ರವಾದ ಕ್ರಮಗಳನ್ನು ಕೈಗೊಂಡನು. ಅನೇಕರು ಅಧಿಕಾರಗಳಲ್ಲಿದ್ದ ಅನೇಕರು ತಮ್ಮ ಸ್ಥಾನಗಳನ್ನು ಕಳೆದುಕೊಂಡರು. ಆ ಪದವಿಗಳನ್ನು ಕಮಾಲ್ ಖಾನನ ಪಕ್ಷದವರಿಗೆ ಕೊಡಲಾಯಿತು. ಅಫಾಕಿಗಳ ಅನೇಕ ಸೇನಾ ತುಕಡಿಗಳನ್ನು ವಿಸರ್ಜಿಸಲಾಯಿತು. ಇದು ರಾಜಕಾರಣದ ಪರಿಸ್ಥಿತಿಯು ಎಷ್ಟು ಚಂಚಲವಾಗಿತ್ತು, ದ್ವೇಷವಾಗಿತ್ತು, ಎಷ್ಟು ದ್ವೇಷಮಯವಾಗಿತ್ತು ಮತ್ತು ಎಷ್ಟು ಆಳವಾಗಿತ್ತು ಅನ್ನೋದಕ್ಕೆ ಇದು ದ್ಯೋತಕವಾಗಿದೆ. ನೋಡಿ, ಈ ಕಮಾಲ್ ಖಾನ್ ಬಂದಾಗ, ಅಂದ್ರೆ ಇಸ್ಮಾಯಿಲ್ ಆದಿಲ್ ಖಾನ್ ಬಾಲಕರಾಗಿದ್ದಾಗ ಕಮಾಲ್ ಖಾನ್ ಬಂದಾಗ ಅಂತ ಏನು ಯುದ್ಧದ ಟೈಮ್ ಇಲ್ಲ, ಪೀಸ್ ಟೈಮ್. ಆಗ ಪೀಸ್ ಟೈಮ್, ಸ್ವಲ್ಪ ಸ್ಟಾಪ್ ಗ್ಯಾಪ್ ಪೀಸ್ ಟೈಮ್. ಅವಾಗ ಇವರು ಆಂತರಿಕ ವ್ಯವಹಾರಗಳ ಕಡೆ ಗಮನ ಕೊಟ್ಟು ಸ್ವಲ್ಪ ಶಿಯಾಗಳು ಸುನ್ನಿಗಳನ್ನ ಸ್ವಲ್ಪ ಸಮಾಧಾನ ಮಾಡಿ, ಸುನ್ನಿಗಳನ್ನೇ ಆಚರಣೆ ಮಾಡೋ ಥರ ಮಾಡಿ, ಸುನ್ನಿ ಆಚರಣೆಗಳ ಸಪೋರ್ಟ್ ಮಾಡಿ, ತಾನು ಸುನ್ನಿ ಧರ್ಮಕ್ಕೆ ಮತಾಂತರ ಆಗಿ ಅವನು ಸುನ್ನಿ ಥರನೇ ಪ್ರಾರ್ಥನೆಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿ, ಸೊ ಇವನ್ನೆಲ್ಲ ಮಾಡ್ಕೊಂಡು ಬಂದ. ಒಂದು ಹಂತಕ್ಕೆ ತಂದ. ಪೋರ್ಚುಗೀಸ್ಗಳ ಜೊತೆಗೆ ಕಾಂಪ್ರಮೈಸ್ ಆದ. ಗೋವಾ ಬಿಟ್ಕೊಟ್ಟ, ದಾಬೋಲ್ ಬಿಟ್ಕೊಟ್ಟ, ಸಂಗಮೇಶ್ವರ ಪೋರ್ಟ್ ಬಿಟ್ಕೊಟ್ಟ. ಅವರು ಕಾಂಪ್ರಮೈಸ್ ಆಗಿ ಸಮಾಧಾನ ಮಾಡ್ದ. ರೀಜೆಂಟಾಗಿ ತಾನೇ ಏನು ಮಾಡಬೇಕು ಅದು ಮಾಡ್ದ. ಆದರೆ ಅವನಿಗೆ ಸಮಾಧಾನ ಇರಲಿಲ್ಲ. ಯಾಕೆಂದ್ರೆ ನಾನು ಎಷ್ಟು ದಿನ ಅಂತ ಇವನಿಗೆ ರೀಜೆಂಟ್ ಆಗಿದ್ಕೊಂಡು ಇವನು ಗುಲಾಮ್ಗಿರಿ ಮಾಡ್ಕೊಂಡಿರಲಿ, ನಾನೇ ರಾಜ, ಇವನು ಬೆಳೆದ ದೊಡ್ಡವನಾಗಿ ಇವನಿಗೆ ರಾಜನಗಿರಿ ಕೊಡಕ್ಕೆ ನಾನು ಯಾಕೆ ಇಷ್ಟೆಲ್ಲ ಬುದ್ಧಿಶಕ್ತಿ ಬೆವರು ಖರ್ಚು ಮಾಡಬೇಕು, ನಾನೇ ರಾಜ ಆಗ್ಬೋದಲ್ಲ ಅಂತ ಕಮಾಲ್ ಖಾನನ ಆಸೆ ಬೆಳೆಯಿತು. ಅವನಿಗೆ ರೀಜೆನ್ಸಿ ಅಧಿಕಾರದಿಂದ ತೃಪ್ತಿ ಆಗಲಿಲ್ಲ. ಕಿರೀಟವನ್ನೇ ಬಾಚಿಕೊಳ್ಳಲು ಬಯಸಿದನು. ಇಸ್ಮಾಯಿಲ್ ಆದಿಲ್ ಖಾನ್ ಇನ್ನು ಹುಡುಗ. ರಾಜಧಾನಿಯಂದಿದ್ದ ಅಫಾಕಿ ಪಕ್ಷವನ್ನು ಹೊಸಕೆ ಆಗಲಾಗಿದ್ದು. ಅಮೀರ್ ಬರೀದಲ್ಲಿ ತನ್ನಗೆ ಇವನೇನು ಮಾಡ್ದ, ಅಫಾಕಿಗಳು ಅಂದ್ರೆ ಹೊರಗಿನಿಂದ ಬಂದವರು. ಯೂಸುಫ್ ಆದಿಲ್ ಖಾನ್ ಸಹ ಹೊರಗಡೆಯಿಂದ ಬಂದವನು. ಸೊ ಹೊರಗಡೆಯಿಂದ ಬಂದವರು ಒಂದು ಸಪೋರ್ಟ್ ಮಾಡಿ ಒಂದು ಪಕ್ಷ ಕಟ್ಟಿದ್ದ. ಈ ಕಮಾಲ್ ಖಾನ್ ಬಂದವನು ಆ ಹೊರಗಡೆ ಇದ್ದವ್ರನ್ನೆಲ್ಲ ಅವರು ಅಧಿಕಾರದಲ್ಲಿದ್ದವ್ರನ್ನೆಲ್ಲ ಕಿತ್ತಾಕ್ದ. ಎಲ್ಲ ದಖನಿಗಳನ್ನ ನೇಮಿಸ್ಕೊಂಡ. ಇವನ್ ದಖನಿಗಳ ಸಪೋರ್ಟ್ ತಗೊಂಡ. ಪಕ್ಕದಲ್ಲಿ ಬರೀದ್ ಬೀದರಲ್ಲಿದ್ನಲ್ಲ ಅಮೀರ್ ಬರೀದ್, ಕಾಸಿಂ ಬರೀದ್ ಮಗ, ಅವನನ್ನು ಕೇಳ್ದ,
ನನಗೆ ಸಪೋರ್ಟ್ ಮಾಡ್ತೀಯಾ, ನಾನು ಹೊಸ ರಾಜ ಆಗ್ತೀನಿ ಅಂತ. ಅಮೀರ್ ಬರೀದ್ಗೂ ಯೂಸುಫ್ ಆದಿಲ್ ಖಾನ್ ಆದಿಲ್ ಶಾಹಿಗಳ ವಂಶ ನಿರ್ನಾಮ ಮಾಡಬೇಕು ಅಂತ ಅವನಿಗೂ ಆಸೆ ಇತ್ತು. ಸಪೋರ್ಟ್ ಮಾಡ್ದ. ಏನ್ ಮಾಡ್ದ ಅವನು ಅಮೀರ್ ಬರೀದು, ನಾನು ಬೀದರಲ್ಲಿ ರಾಜ ಆಗ್ತೀನಿ, ನೀನ್ ಕಮಾಲ್ ಖಾನ್ ಬಿಜಾಪುರಕ್ಕೆ ರಾಜ ಆಗ್ಬಿಡು, ಸೊ ಇಬ್ರು ಸೇರ್ಕೊಂಡು ಇವನನ್ನು ಮಠ ಹಾಕ್ಬಿಡೋಣ ಇಸ್ಮಾಯಿಲ್ ಆದಿಲ್ ಖಾನನ್ನ ಅಂತ ಹೇಳಿದ್ರು. ಇಸ್ಮಾಯಿಲ್ ಆದಿಲ್ ಖಾನನನ್ನು ಅವನ ತಾಯಿ ದಿಲ್ಶಾದ್ ಆಘಾಳನ್ನು ಗೃಹ ಬಂಧನದಲ್ಲಿ ಇರಿಸಿದನು. ಶೋಲಾಪುರವನ್ನು ವಶೀಪಡಿಸಿಕೊಳ್ಳಲು ಆ ಕಡೆಗೆ ಹೊರಟನು. ಆಯ್ತಾ? ಯಾಕೆಂದ್ರೆ ತನಗೆ ತೊಂದರೆ ಆದ್ರೆ ಶೋಲಾಪುರನ್ನೇ ನಾನು ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಮಾಡ್ಕೊಂಡು ಅಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂತ ಶೋಲಾಪುರ ಅಂದ್ರೆ ಸೊಲ್ಲಾಪುರ ಕಡೆ ಹೊರಟ. ಮಹಾರಾಷ್ಟ್ರ ಸೊಲ್ಲಾಪುರ ಕಡೆ ಹೋಗಿ ಸೊಲ್ಲಾಪುರನ ಸೋಲಿಸಿ ಅದನ್ನು ವಶಪಡಿಸ್ಕೊಂಡ್ಬಿಡೋಣ ಅಂತ ಹೊರಟ. ಆ ಸೊಲ್ಲಾಪುರದ ಗವರ್ನರ್ ಬಿಯಾಸ್ ಖಾನ್ ಕೆಲವು ಕಾಲ ತನ್ನನ್ನು ತಾನು ಸೋಲಾಪುರವನ್ನು ರಕ್ಷಿಸಿಕೊಂಡ. ಹೆಚ್ಚು ಕಾಲ ಹಿಡಿದಿಟ್ಕೊಳ್ಳೋಕ್ಕಾಗಲಿಲ್ಲ. ಕಮಾಲ್ ಖಾನ್ ಅದನ್ನು ಕೈವಶ ಮಾಡಿಕೊಂಡು ಬಿಜಾಪುರಕ್ಕೆ ಹಿಂತಿರುಗಿದನು. 1511 ಏಪ್ರಿಲಿನಲ್ಲಿ ತಾನೇ ಆಗಬೇಕೆಂದು ತನ್ನ ಆಸೆಯನ್ನು ತನ್ನ ಅನುಯಾಯಿಗಳಿಗೆ ರಹಸ್ಯವಾಗಿ ಹೇಳಿ ಅವನ ಸಲಹೆಯನ್ನು ಕೇಳಿದನು. ಆ ಜಾಗರೂಕತೆಯಿಂದಲೂ ರಹಸ್ಯವಾಗಿರುವಂತೆಯೂ ಕೆಲಸ ಮಾಡುವಂತೆ ಸಲಹೆ ನೀಡಿದರು. ಅವನ ಉದ್ದೇಶವು ರಾಜಮಾತೆಗೆ ತಿಳಿಯಿತು. ಈ ಇಸ್ಮಾಯಿಲ್ ಆದಿಲ್ ಖಾನ್ ಮತ್ತೆ ಅವರಮ್ಮ ಇಬ್ಬರನ್ನು ಗೃಹ ಬಂಧನದಲ್ಲಿ ಇಟ್ಟಿರ್ತಾನಲ್ಲ, ಅವ್ರ ಕಡೆನೂ ಗೂಢಚಾರರು ಇರ್ತಾರಲ್ಲಪ್ಪ, ಅವ್ರ ಕಡೆ ಬೇಕಾದವರು ಅವ್ರು ಬಂದು ಹೇಳ್ತಾರೆ, ನೋಡಮ್ಮ ಹಿಂಗ್ ಆಗ್ತಾ ಇದೆ, ಕಮಾಲ್ ಖಾನ್ ತಾನೇ ರಾಜ ಆಗ್ಬೇಕು ಅಂತ ಇದ್ದಾನೆ ಅಂತ ಈ ಹೆಂಗಸ್ಗೆ ಸುದ್ದಿ ಕೊಡ್ತಾರೆ. ಆಗ ಅವಳೇನ್ ಮಾಡ್ತಾಳೆ, ಈ ಇವಳನ್ನ ಇಬ್ಬರನ್ನು ಅರೆಸ್ಟ್ ಮಾಡಿಟ್ಟವ್ರೆ, ಏನು ಎದುರಿಸ್ಕೊಂಡು ಯುದ್ಧ ಕಟ್ಕೊಂಡು ಸೈನ್ಯ ಮಾಡ್ಕೊಂಡು ಯುದ್ಧ ಮಾಡಕ್ಕಾಗಲ್ಲ, ಏನ್ ಮಾಡ್ಬೋದು, ಎತ್ಬಿಡೋದು ಕಚ್ಚಕ್ಕೆ, ಕಮಾಲ್ ಖಾನನ್ನೇ ಎತ್ಬಿಡೋಣ. ಸೊ ಎತ್ಬಿಡೋಣ ಅಂತ ಏನ್ ಮಾಡಬೇಕು, ಅವಳಿಗೆ ಒಬ್ಬ ಆಪ್ತ ಇರ್ತಾನೆ. ಯಾರು ಎಲ್ಲಾ ದೂರ ಆದ್ರೂ ಒಂದು ಎಕ್ಸ್ಟ್ರಾ ಒಂದು ಇಟ್ಟಿರ್ತಾರೆ ಅನ್ನೋದಕ್ಕೆ ಇವ್ರುಗಳೆಲ್ಲ ಅದೇನೆ ಯಾವಲ್ಲೂ ನೀವು ತಿಳ್ಕೊಳ್ಳಿ, ಲೈಫಲ್ಲಿ ಪ್ಲಾನ್ ಎ ಫೇಲ್ ಆದ್ರೂ ಪ್ಲಾನ್ ಬಿ, ಫೇಲ್ ಆದ್ರೂ ಪ್ಲಾನ್ ಸಿ, ಹಿಂಗೆಲ್ಲ ಇಟ್ಟಿರ್ಬೇಕು ನೀವು ಲೈಫಲ್ಲಿ. ಪ್ಲಾನ್ ಎಲೇ ಮುಂದುವರಿತಾರೆ, ಬಿತ್ತೋದ ತಕ್ಷಣ ಲೈಫೇ ಬಿದ್ದೋಗುತ್ತೆ. ಒಂದು ಪ್ಲಾನ್ ಬಿ ಇಟ್ಟಿರ್ಬೇಕು, ಸೆಕೆಂಡ್ ಇನ್ಕಮ್, ಆಲ್ಟರ್ನೇಟಿವ್ ಇನ್ಕಮ್ ಇಟ್ಟಿರ್ಬೇಕು. ಅದು ಬಿದ್ದೋದ್ರೆ ಆಲ್ಟರ್ನೇಟಿವ್ 3ನೇ ಇನ್ಕಮ್ ಇಟ್ಟಿರ್ಬೇಕು. ಅದು ನಿಜವಾದ ಲೈಫ್ ಸಕ್ಸಸ್ಫುಲ್ ಆಗೋದು ಅವಾಗ್ಲೇನೆ. ಇವಳು ನೋಡಿ, ಯೂಸುಫ್ ಆದಿಲ್ ಖಾನ್ ಅಂತ ಶ್ರೇಷ್ಠನಾದಂಥ ರಾಜನ್ನ ಗಂಡನ್ನಾಗಿ ಪಡೆದಿರ್ತಾಳೆ. ಅವನ್ ಸತ್ತೋದ, ಮಗನ್ ಬೆಳೆಸೋ ಅಷ್ಟರಲ್ಲಿ ಕಮಾಲ್ ಖಾನನ್ನ ತಂದಿಟ್ಕೋತಾಳೆ. ಅವನ್ ನಂಬಿಕಸ್ತ ಕೈ ಕೊಟ್ಟ. ಅದು ಪ್ಲಾನ್ ಬಿ. ಪ್ಲಾನ್ ಸಿ ಒಂದಿರುತ್ತೆ, ಏನದು, ಇನ್ನೊಬ್ಬ ಇರ್ತಾನೆ ಯೂಸುಫ್ ಟರ್ಕ್ ಅಂತ, ಅವನೊಬ್ಬ ನಂಬಿಕಸ್ತ ಇರ್ತಾನೆ, ಅವನನ್ನ ವಿಶ್ವಾಸಕ್ಕೆ ತಗೊಂಡು ಈ ಕಮಾಲ್ ಖಾನ್ ಈ ತರ ಮಾಡ್ತಾ ಇದ್ದಾಳೆ, ಏನ್ ಮಾಡೋಣಪ್ಪ ಅಂತ ಕೇಳ್ತಾಳೆ. ಎತ್ತು ಬಿಡೋಣ ಅಂತಾನೆ ಅವನು. ಸರಿ, ಹೆಂಗಾರ ಮಾಡಿ ಎತ್ತು ಬಿಡ್ಬೇಕಲ್ಲ ಅಂತ ಹೇಳಿದಾಗ, ನೋಡೋಣ ಅಂತ ಹೇಳ್ಬಿಟ್ಟು ಇವರು ಒಂದು ಇದು ಕೊಡ್ತಾರೆ, ಒಂದು ನಾಟಕ ಕಟ್ತಾರೆ. ಏನ್ ನಾಟಕ? ಇಸ್ಮಾಯಿಲ್ ಆದಿಲ್ ಖಾನ್ ಮೆಕ್ಕಾಕ್ ತೆರಳಿಬಿಡ್ತಾ ಇದ್ದಾರೆ. ಅವರ ತಾಯಿಯವರ ಜೊತೆಯಲ್ಲಿ ಇಸ್ಮಾಯಿಲ್ ಆದಿಲ್ ಖಾನ್ರು ಬಿಜಾಪುರವನ್ನು ತೊರೆದು ಶಾಶ್ವತವಾಗಿ ಮೆಕ್ಕಾಗಿ ಹೊರಟೋಗ್ತಾ ಇದ್ದಾರೆ. ಮೆಕ್ಕಾ ಮದಿದಾಗೆ ಸೌದಿ ಅರೇಬಿಯಾಗೆ ಹೊರಟೋಗ್ತಾ ಇದ್ದಾರೆ. ಎಲ್ಲಾರು ಬಂದು ಅವನನ್ನ ಬೀಳ್ಕೊಡಿ ಅವ್ರನ್ನ ಅಂತ ಹೇಳ್ತಾನೆ. ಕಮಾಲ್ ಖಾನ್ ಒಳ್ಳೇದಾಯ್ತು, ತಲುಪ್ತಾ ಇದ್ದಾರೆ ನನ್ನ ಮಕ್ಕಳು, ಹೊರಟೋಗ್ಬಿಡ್ಲಿ ಅಂದ್ಬಿಟ್ಟು ಎಲ್ಲಾರು ಬಂದು ಬೀಳ್ಕೊಟ್ಟಂಗೆ ಇವನು ಬಂದು ಬೀಳ್ಕೊಡಕ್ ಬರ್ತಾನೆ. ಇವನು ಅವರ ಹೌಸ್ ಅರೆಸ್ಟ್ ಆಗಿರ್ತಾರಲ್ಲ, ಅಲ್ಲಿಗೆ ಬಂದು ಅವನನ್ನ ಈ ಇಸ್ಮಾಯಿಲ್ ಆದಿಲ್ ಖಾನನ್ನೆಲ್ಲ ತಬ್ಕೊಂಡು ಬೀಳ್ಕೊಡಕ್ ಬರ್ತಾನಲ್ಲ, ಒಳಗಡೆ ಹೌಸ್ಕೊಂಡು ನಿಂತಿರ್ತಾನಲ್ಲ ಯಾರು, ಯೂಸುಫ್ ಟರ್ಕ್, ಕಚಕ್ ಅನ್ನಿಸ್ತಾನೆ ಕಮಾಲ್ ಖಾನನ್ನ. ಹೆಂಗೆ ನೋಡ್ರಿ, ಯಾರು ಈ ಬಿಜಾಪುರದ ರಾಜ್ಯಕ್ಕೆ ಇವ್ರನ್ನೇ ಹೌಸ್ ಅರೆಸ್ಟ್ ಮಾಡಿ ನಾನು ರಾಜ ಆಗ್ಬೇಕು ಅಂತಿರ್ತಾನಲ್ಲ, ಅವನ್ನೇ ಕಚಕ್ ಅನ್ಸ್ಬಿಡ್ತಾನೆ. ಆದ್ರೆ ಈ ಕಮಾಲ್ ಖಾನ್ ಸಪೋರ್ಟರ್ಸ್ ಈಚೆ ಕಾಯ್ತಾ ಇರ್ತಾರಲ್ಲ, ಎಲ್ಲಿ ನಮ್ಮ ರಾಜ ಈಚೆನೆ ಬರ್ಲಿಲ್ಲ ಅಂತ ಒಳಗ್ ನೋಡ್ತಾರೆ, ಅವ್ನು ಸತ್ತೋಗ್ಬಿಟ್ಟವನೆ. ಯಾರು ಸಾಯಿಸಿದ ಅಂದ್ರೆ ಯೂಸುಫ್ ಟರ್ಕ್, ಅವನನ್ನು ಸಾಯಿಸ್ಬಿಡ್ತಾರೆ. ಪಾಪ ಅವನು ಸತ್ತೋಗ್ತಾನೆ. ಆಯ್ತಾ? ಅವನು ಸತ್ತೋದ ತಕ್ಷಣ ಏನ್ ಮಾಡ್ತಾರೆ, ಕಮಾಲ್ ಖಾನನ ಸಾವಿನಿಂದ ರಾಜಧಾನಿಯಲ್ಲಿ ಅಶಾಂತಿ ಉಂಟಾಗುವ ಸೂಚನೆ ಅಂದ್ರೆ ಎಲ್ಲ ಒಂಥರ ದಿಗ್ಭ್ರಾಂತರಾಗಿ ನೋಡ್ತಿರ್ತಾರೆ. ಈ ಕಮಾಲ್ ಖಾನ್ ಹೆಂಡತಿ ಬಳಿರ್ತಾರಲ್ಲ, ಅವಳು ಈ ಕಮಾಲ್ ಖಾನ್ ಮಗನ್ನ ಸಫ್ಜರ್ ಖಾನ್ ಅಂತ ಅವನ ಹೆಸರು, ಅವನನ್ನ ಎತ್ಕೊಡ್ತಾಳೆ. ಹೋಗು, ಯುದ್ಧ ಮಾಡಿ ಹೋಗು, ನಿನ್ನ ತಂದೆ ಸಾಯಿಸ್ಬಿಟ್ರು, ಅವರೆಲ್ಲ ಸೇರ್ಕೊಂಡು ಹೋಗು, ಸೇರ್ ತೀರ್ಸ್ಕೊ ಹೋಗು ನೀನು ಅಂತ ಎತ್ತಿ ಒಂದು ಗುಂಪು ಕಟ್ ಕಳಿಸ್ತಾಳೆ ಅರಮನೆ ಮೇಲೆ ಯುದ್ಧ ಮಾಡೋದಕ್ಕೆ. ಅವನು ಬರ್ತಾನೆ. ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಸಫ್ದರ್ ಖಾನ್ ರಾಜ ಮಾತೆ ಇದ್ದ ಅರಮನೆಗೆ ಮುತ್ತಿಗೆ ಹಾಕಿದನು. ರಾಣಿಯು ಧೈರ್ಯ ವಹಿಸಿ ನಾಯಕತ್ವ ವಹಿಸಿಕೊಂಡಳು. ಆಕಸ್ಮಿಕವಾಗಿ ಒಂದು ಬಾಣ ತಗಲಿ ಇಸ್ಮಾಯಿಲ್ ಆದಿಲ್ ಖಾನ್ ಕುಳಿತಿದ್ದ ಒಂದು ಮೂಗುದೆಗೆ ನೂಕಲ್ಪಟ್ಟನು. ಅಲ್ಲಿದ್ದ ರಾಜಕುಮಾರನು ಇವನನ್ನು ಗುರುತಿಸಿ ಅಲ್ಲೇ ಇದ್ದ ಒಂದು ಕಲ್ಲಿನಿಂದ ಬೀಸಿ ಹೊಡೆದು ಸಫ್ದರ್ ಖಾನನನ್ನು ಕೊಂದಾಕ್ಬಿಡ್ತಾರೆ.
ಮಗನ್ನು ಸಾಯಿಸಿಬಿಡ್ತಾರೆ. ನಾಯಕನಿಲ್ಲದ ದಖನಿಗಳು ಅರಮನೆಯನ್ನು ತೆರವು ಮಾಡಿದರು, ಪಲಾಯನ ಮಾಡಿದರು. ರಾಜಮನೆತನಕ್ಕೆ ಗೆಲುವು ದೊರಕಿತು. ಪೌರ ಸಂಘರ್ಷದ ಅಂತ್ಯವಾಯಿತು. ಬಿಜಾಪುರದಲ್ಲಿ ದಖನಿಯ ಮೇಲಾಟವು ಕೊನೆಗೊಂಡಿತು. ದಖನಿಗಳನ್ನು ಹಬಶಿಗಳನ್ನು ಸೇವೆಯಿಂದ ವಜಾ ಮಾಡಲಾಯಿತು. ಮಾಲ್ಖಾನನ ರೀಜೆನ್ಸಿ ಅವಧಿಯಲ್ಲಿ ಬಿಜಾಪುರ ಬಿಟ್ಟು ಹೋಗಿದ್ದ ಅಫಕಿಗಳನ್ನು ಮತ್ತೆ ರಾಜಧಾನಿಗೆ ಆಹ್ವಾನಿಸಲಾಯಿತು. ವಿಸರ್ಜಿಸಿದ್ದ ಅಫಾಕಿ ಸೇನೆಯನ್ನು ಮತ್ತೆ ಕಟ್ಟಲಾಯಿತು. ಶಿಯಾ ಧರ್ಮವನ್ನು ಪುನರುಜ್ಜೀವಿಸಲಾಯಿತು. ನಾಗರಿಕ ಕ್ಷೋಭೆಯಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದ ಬಲಶಾಲೆಯಾದ ಅಫಾಕಿ ಮಹಮ್ಮದ್ ಲಾರಿ ಎನ್ನುವವನು ಮುಂಚೂಣಿಗೆ ಬಂದನು. ಅವನಿಗೆ ಅಸದ್ ಖಾನ್ ಅಂತ ಹೆಸರು ಕೊಟ್ಟು ಬೆಳಗಾಮನ್ನ ಜಾಗೀರಾಗಿ ಕೊಡಲಾಯಿತು. ಇದು ಇದು ಲೋಕಲೈಟ್ಸ್ ದಖನೀಸ್ ವರ್ಸಸ್ ಅಫಾಕೀಸ್ ಯುದ್ಧ. ಇದು ಈ ಕಮಾಲ್ ಖಾನ್ ಲೋಕಲೈಟ್ ಸಪೋರ್ಟ್ ತಗೊಂಡು ತಾನು ಬಿಜಾಪುರ ವಶಪಡಿಸ್ಕೊಳಕ್ ನೋಡ್ತಾನೆ. ಈ ಅಫಾಕಿಗಳು ಅಂದ್ರೆ ಇರಾನೀಸ್ ಯಾರ್ಯಾರು ಇರ್ತಾರೆ ಅವ್ರನ್ನೆಲ್ಲ ಕೆಲಸದಿಂದ ತೆಗೆದಾಕ್ಬಿಟ್ಟಿರ್ತಾನೆ. ಅವ್ರ ಸೇನೆಯನ್ನು ವಿಸರ್ಜಿಸ್ಬಿಟ್ಟಿರ್ತಾನೆ. ಎಲ್ಲ ದಖನಿಗಳು ಅಂದ್ರೆ ಲೋಕಲೈಟನ್ನ ತುಂಬಿಕೊಂಡಿರ್ತಾನೆ. ದಖನಿಗಳು ಅಂದ್ರೆ ಲೋಕಲೈಟ್ಗಳು ಬಹಳ ಆಸೆಯಿಂದ ಈ ಫಾರಿನ್ ಅವ್ರು ತೊಲಗಿದ್ರೆ ಸಾಕಪ್ಪ, ನಮ್ಮ ರಾಜ್ಯ, ನಮ್ಮ ಬಿಜಾಪುರ, ನಮ್ಮ ನೆಲ, ನಮ್ಮ ನಾಡು ನಮಗ್ ಸಿಕ್ಲಿ ಅಂತ ಕಾಯ್ತಾ ಇರ್ತಾರೆ. ಆದರೆ ಸಫಲವಾಗಲ್ಲ. ಪುನಃ ಈ ಫಾರಿನರ್ಸ್ಗೆ ಈ ಲ್ಯಾಂಡ್ ಸಿಗುತ್ತೆ. ಪುನಃ ಅಫಾಕಿಗಳನ್ನ ಬರ್ತಾರೆ, ಪುನಃ ಅವ್ರ ಸೈನ್ಯ ಕಟ್ತಾರೆ, ಪುನಃ ಅವ್ರನ್ನೆಲ್ಲ ಕೆಲ್ಸಕ್ಕೆ ತಗೋತಾರೆ. ಎಲ್ಲಾನು ಮಾಡಿ ಈ ಅಫಾಕಿಗಳಲ್ಲಿ ಅತಿ ಹೆಚ್ಚು ಸೇವೆ ಮಾಡಿದಂಥ ಯಾವನಪ್ಪ ಅವನ ಹೆಸರು ಮಹಮ್ಮದ್ ಲಾರಿ ಅನ್ನೋನನ್ನ ಕರೆಸಿ ಅವನಿಗೆ ಎಂಥದ್ದು ಅಸದ್ ಖಾನ್ ಅಂತ ಹೊಸ ಹೆಸರು ಕೊಟ್ಟು ಬೆಳಗಾಮನ್ನ ಅವನಿಗೆ ಜಾಗೀರ್ ಕೊಟ್ಟು ಅನೇಪ್ಪ ನೋಡ್ಕೊಳಪ್ಪ ನೀನು ಅಂತಾರೆ. ಶಿಯಾ ಧರ್ಮವನ್ನು ಪುನರುಜ್ಜೀವನ ಮಾಡಲಾಯಿತು. ಅಂದರೆ ಇದು ಶಿಯಾ ಸುನ್ನಿ ಜಗಳ ಒಂದು, ಬೇಸಿಕಲಿ ಫಾರಿನ್ ಲೋಕಲ್ ಜಗಳ ಎರಡನೇ ಲೇಯರ್, ಅಧಿಕಾರಕ್ಕಾಗಿ ಜಗಳ ಮೂರನೇ ಲೇಯರ್. ಹೀಗೆ ಒಂದು ಜಗಳಕ್ಕೆ ನೂರಾರು ಕಾರಣಗಳಿರುತ್ತೆ. ಅದರಲ್ಲಿ ಧರ್ಮದ ಜಗಳ, ಅಧಿಕಾರಕ್ಕಾಗಿ ಜಗಳ, ಫಾರಿನ್ ವರ್ಸಸ್ ಲೋಕಲ್ ಜಗಳ, ಈ ಮೂರು ಜಗಳ ಇದು ಆಯ್ತಾ. ಸೊ ಆದರೆ ಯೂಸುಫ್ ಖಾನ್ ದುವಾ ಪ್ರದೇಶ, ಯೂಸುಫ್ ಖಾನ್ ಇದ್ದಂಥ ಯೂಸುಫ್ ಆದಿಲ್ ಖಾನ್ ಇದ್ದ ಕಾಲದಲ್ಲಿ ವಿಜಯನಗರದವರು ದುವಾ ಪ್ರದೇಶ ಗೆದ್ಕೊಂಡ್ಬಿಟ್ಟಿರ್ತಾರಲ್ಲ, ಅದನ್ನ ಇವನು ಮರ್ತಿರ್ಲಿಲ್ಲ. ಒಂದು ಉತ್ತಮ ಅವಕಾಶಕ್ಕೆ ಯೂಸುಫ್ ಖಾನ್ ಕಾಲದಲ್ಲಿ ಯೂಸುಫ್ ಆದಿಲ್ ಖಾನ್ ವಿಜಯನಗರದಿಂದ ದುವಾ ಪ್ರದೇಶ ಗೆದ್ಕೊಂಡಿರ್ತಾರಲ್ಲ, ವಿಜಯನಗರದವರು ಅದನ್ನು ಮರ್ತಿರಲ್ಲ. ಒಂದು ಉತ್ತಮ ಅವಕಾಶಕ್ಕಾಗಿ ವಿಜಯನಗರದವ್ರು ಕಾಯ್ತಾ ಇರ್ತಾರೆ. ಈ ಪೌರಕ್ಷೋಭೆ ಸಿಕ್ಕುತ್ತಲ್ಲ, ಸೊ ಅಲ್ಬುಕರ್ಕನು ಅವಾಗ ಆಲ್ಬುಕರ್ಕ್ ಏನ್ ಮಾಡ್ತಾನೆ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಕೃಷ್ಣದೇವರಾಯರಿಗೆ ಹೋಗಿ ವಿಜಾಪುರ ದುವಾ ಪ್ರದೇಶಕ್ಕೆ ಅಟ್ಯಾಕ್ ಮಾಡಿ ಅಂತಾರೆ. ಸೊ ಇದನ್ನೇ 1512 ಕೃಷ್ಣದೇವರಾಯರು ದಂಡೆತ್ತಿ ಹೋಗಿ ಹೆಚ್ಚು ಪ್ರಯಾಸವಿಲ್ಲದೆ ರಾಯಚೂರನ್ನು ಹಿಡಿದನು. ರಾಯಚೂರು ವಾರನ ನಿಮಗೆ ಬಹಳ ಸೊಗಸಾಗಿ ವರ್ಣನೆ ಮಾಡಿದ್ದೀನಿ. ಕೃಷ್ಣದೇವರಾಯರ ಕಾಲದಲ್ಲಿ ಹೆಂಗೆ ಅವ್ರು ರಾಯಚೂರು ಹಿಡ್ಕೊಂಡ್ರು ಅಂತ, ಅಲ್ಬುಕರ್ಕು ಹೆಂಗೆ ಪೋರ್ಚುಗೀಸರ ವೇಷ ಹಾಕ್ಸಿ ಕರ್ಕೊಂಡು ಬಂದರು, ಅವ್ರ ಕೋಟೆ ಬಾಗಿಲು ತೆಗೆದ್ರು, ಪೋರ್ಚುಗೀಸರ ವೇಷದಲ್ಲಿದ್ದ ವಿಜಯನಗರದ ಸೈನಿಕರು ಆ ಕೋಟೆಯನ್ನು ಹಿಡಿದ್ರು. ಇದೆಲ್ಲ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದೀನಿ. ಸೊ ಅದನ್ನೇ ಇಲ್ಲಿ ಒಂದೇ ಲೈನಲ್ಲಿ ಇವ್ರು ಹೇಳ್ಬಿಟ್ಟಿದ್ದಾರೆ. 1512 ಕೃಷ್ಣದೇವರಾಯರು ದಂಡೆತ್ತಿ ಹೋಗಿ ಹೆಚ್ಚು ಪ್ರಯಾಸವಿಲ್ಲದೆ ರಾಯಚೂರನ್ನು ಹಿಡಿದರು. ಇಸ್ಮಾಯಿಲ್ ಆದಿಲ್ ಖಾನ್ ಸಹಾಯಕನಾದನು. ಆದರೆ ಈ ರಾಜ್ಯದ ದ್ರೋಹಕ್ಕಾಗಿ ಅಮೀರ್ ಬರೀದನಿಗೆ ತಕ್ಕ ದಂಡನೆಯನ್ನು ಮಾಡಲು ನಿರ್ಧರಿಸಿದನು. ವಾಸ್ತವವಾಗಿ ಅಮೀರ್ ಆಗಲೇ ಗುಲ್ಬರ್ಗವನ್ನು, ನೆರೆ ಜಿಲ್ಲೆಯನ್ನು ಆಕ್ರಮಿಸಿಕೊಂಡಾಗಿತ್ತು. ಇಸ್ಮಾಯಿಲ್ ಖಾನ್ ಧೈರ್ಯದಿಂದ ಕಾರ್ಯೋನ್ಮುಖನಾಗಿ ಅವನ ಸೈನ್ಯವು ಹೋಗಿ ಅಮೀರ್ ಬರೀದನನ್ನು ಹೊಡೆದಟ್ಟಿ ಮರಳಿ ಪ್ರದೇಶಗಳನ್ನು ಕೈವಶ ಪಡಿಸಿಕೊಂಡಿತು. ಅಮೀರ್ ಬರೀದನು ನಾಮಕಾವಸ್ಥೆ ಸುಲ್ತಾನ ಮಹಮೂದನಿಂದ ಒಂದು ಫರ್ಮಾನ್ ಬರೆಸಿ ನೆರೆ ರಾಜ್ಯಗಳು ಬಿಜಾಪುರದ ವಿರುದ್ಧ ತನಗೆ ಸಹಾಯ ಮಾಡಬೇಕೆಂದು ಕೋರಿದನು. ಅಹಮದ್ ನಗರದಲ್ಲಿ ಬುರ್ಹಾನ್ ನಿಜಾಮ್ ಶಾ ಇನ್ನೂ ಅಪ್ರಾಪ್ತ ವಯಸ್ಕ ಬಾಲಕ. ಮಕ್ಮಲ್ ಖಾನ್ ಅವನ ರೀಜೆಂಟ್ ಆಗಿದ್ದನು. ಕಮಾಲ್ ಖಾನ್ ಅವನ ಮಿತ್ರನಾಗಿದ್ದರಿಂದ ಸಂತೋಷವಾಗಿ ಅವನು ಸೇರಿದನು. ಸುಲ್ತಾನ್ ಕುಲಿ ಕುತುಬ್ ಶಾಹ್ವರ ಅಮೀರ್ ಬರೀದನಿಗೆ ಸಹಾಯ ಮಾಡಲು ಬಯಸಿದನು. 1514 ಬೀದರ್, ಅಹಮದ್ ನಗರ್, ಗೋಲ್ಕೊಂಡ ಜಂಟಿ ಸೇನೆಯು ಬಿಜಾಪುರದ ಮೇಲೆ ಆಕ್ರಮಣ ಮಾಡಿತು. ಅಸದ್ ಖಾನ್ ಅನ್ನು ಎದುರಿಸಲು ಶಕ್ತನಾಗಿದ್ದನು. ಅಮೀರ್ ಬರೀದ್ ಹಿಮ್ಮೆಟ್ಟಬೇಕಾಯಿತು. ಮಹಮ್ಮದ್ ಶಾ ಬಹಮನಿ ಮತ್ತು ಅವನ ಮಗ ಅಹಮದ್ ಹಸನ್ ಖಾನ್ ಕೈಗೆ ಸೆರೆ ಸಿಕ್ಕಿದರು. ಆದರೆ ಅವನನ್ನು ತುಂಬಾ ಗೌರವದಿಂದ ನೋಡಿಕೊಂಡು ಸತ್ಕರಿಸಿದನು. ಬಾಲಕ ರಾಜ ಇಸ್ಮಾಯಿಲನು ಸುಲ್ತಾನನನ್ನು ಗೌರವಿಸುವನು. ಇಬ್ಬರೂ ಸಕಲ ಮರ್ಯಾದೆಗಳಿಂದ ಬೀದರಿಗೆ ಕಳಿಸಿಕೊಡಲಾಯಿತು. ಅಲ್ಲಿಗೆ ಹೋಗಿ ಬರೀದ್ಕರರ ಕೈಗೆ ಸಿಕ್ಕಿ ಅವರ ಜೀವನವನ್ನು ಕಳೆಯಬೇಕಾಯಿತು. ಇದಿಷ್ಟುದ್ದ ಓದಿದ್ದೀನಿ. ಇದೇನು ಗೊತ್ತಾ ಇದು? ಇಸ್ಮಾಯಿಲ್ ಆದಿಲ್ ಖಾನ್ ಬಿಜಾಪುರವನ್ನ ರಾಯಚೂರು ಮತ್ತೆ ದುವಾ ಪ್ರದೇಶವನ್ನ ಕೃಷ್ಣದೇವರಾಯರು ಸೋಲ್ತಾರೆ. ಆಗ ಕೃಷ್ಣದೇವರಾಯರಿಗೆ ಸಪೋರ್ಟ್ ಮಾಡಿದ್ಯಾರು? ಪೋರ್ಚುಗೀಸರು. ಮತ್ತು ಬರೀದ್ ಖಾನ್ ಅಮೀರ್ ಬರೀದ್ ಬೀದರ್ ಶಾಹಿ, ಅವರು ಕೃಷ್ಣದೇವರಾಯನ ಕಡೆ ಅವ್ರಿಗೇನು ಈ ಅಮೀರ್ ಬರೀದ್ಗೆ ಹೆಂಗಾರ ಮಾಡಿ ಈ ಆದಿಲ್ ಶಾಹಿಗಳನ್ನ ನಿರ್ನಾಮ ಆಗ್ಬಿಡ್ಬೇಕು. ಹಂಗಾಗಿ ಅವನೇನ್ ಮಾಡ್ತಾನೆ, ತನ್ನ ಶತ್ರುವಾದಂಥ ವಿಜಯನಗರದ ಕೈ ಜೋಡಿಸಿ ಇವನನ್ನ ಅಟ್ಯಾಕ್ ಮಾಡಿಸ್ಬಿಡ್ತಾನೆ. ಕೃಷ್ಣದೇವರಾಯರು ಎತ್ಕೊಂಡ್ಬಿಡ್ತಾರೆ. ಈಸಿಯಾಗಿ ದುವಾ ಪ್ರದೇಶ ಅವ್ರ ಕೈಗೆ ಬಂದ್ಬಿಡುತ್ತೆ. ಆ ದುವಾ ಪ್ರದೇಶ ಬಂದ ಮೇಲೆ ಸುಮ್ಮನಿರಲ್ಲ ಇವನು. ಅಮೀರ್ ಬರೀದ್ ಏನ್ ಮಾಡ್ತಾನೆ, ಕುತುಬ್ ಶಾಹಿ, ನಿಜಾಮ್ ಶಾಹಿಗಳನ್ನು ಕರೀತಾನೆ. ಅಹಮದ್ ನಗರ, ಗೋಲ್ಕೊಂಡ ಇವರನ್ನು ಕರೆದ್ಬಿಟ್ಟು ನಾವು 3 ಜನ ಸೇರ್ಕೊಂಡು ಇವನ್ ಮೇಲೆ ಇಸ್ಮಾಯಿಲ್ ಆದಿಲ್ ಖಾನ್ ಮೇಲೆ ಬೀಳೋಣ ಅಂತ ಹೇಳಿ ಈ ಬಹುಮನಿಯ ರಾಜ
ಆ ಮೊಹಮ್ಮದ್ ಶಾ ಬಹುಮನಿ ಹತ್ರ ಒಂದು ಫರ್ಮಾನ್ ಹೊರಡಿಸ್ತಾನೆ, ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ. ಅವನ ಹೆಸರೇ ಇಲ್ಲದೆ ಇರೋ ರಾಜ ಅವನು. ಯಾಕೆಂದ್ರೆ ಬಹುಮನಿ ಸಾಮ್ರಾಜ್ಯ ಹೊರಟೋಗಿ ಯಾವುದೋ ಕಾಲ ಆಗೋಗಿರುತ್ತೆ, ಅವನು ಇನ್ನೂ ಬದುಕಿದಾನೆ ಅನ್ನೋ ಕಾರಣಕ್ಕೆ ಒಂದು ಹವಾ ನಡೆಸಬೇಕು ಅಂತ ಅವನು ಟ್ರೈ ಮಾಡ್ತಾನೆ. ಆಗಲ್ಲ. ಆದರೆ ಇಸ್ಮಾಯಿಲ್ ಆದಿಲ್ ಖಾನ್ ಧೈರ್ಯಗಳಿರಲಿಲ್ಲ. ಹೋಗಿ ಅಮೀರ್ ಬರೀದನ್ನ ಮಟ್ಟ ಹಾಕಿ ಇವ್ರನ್ನೆಲ್ಲ ಹಿಂದೆ ಹಿಂಬೆಟ್ಟಿಸ್ತಾನೆ. ಈ ಯುದ್ಧದಲ್ಲಿ ಈ ಬಹುಮನಿಗಳು ಸಿಕ್ಕಾಕೊಂಡ್ಬಿಡ್ತಾರೆ. ಆದರೆ ಇವ್ರು ಯಾರು ಸಿಗಾಕೊಳ್ಳಿ ಅಂತೇಳಿ ಅವ್ರು ಅಷ್ಟು ವಯಸ್ಸಾಗಿರ್ತಾರೆ ಮೊಹಮ್ಮದ್ ಶಾ ಬಹುಮನಿಗೆ. ಸೊ ಅವನನ್ನೆಲ್ಲ ಬಹಳ ಗೌರವ ಮರ್ಯಾದೆಗಳಿಂದ ಸತ್ಕಾರ ಮಾಡಿ, ಯಾಕೆ ನಮ್ಮಲ್ಲಿ ಜಗಳ ಅಂತ ಇಸ್ಮಾಯಿಲ್ ಆದಿಲ್ ಖಾನ್ ವಾಪಸ್ ಗುಲ್ಬರ್ಗ ಕಳಿಸ್ಕೊಡ್ತಾನೆ, ಬೀದರ್ ಕಳಿಸ್ಕೊಡ್ತಾನೆ. ಬಿಜಾಪುರದಿಂದ ಬೀದರ್ಗೆ ಹೋದ ತಕ್ಷಣ ಅವಮಾನದಿಂದ ಕುದಿಯುತ್ತಿದ್ದ ಅಮೀರ್ ಬರೀದ್ ಯುದ್ಧ ಬೇರೆ ಸೋತ್ಬಿಟ್ಟಿರ್ತಾನಲ್ಲ ಇಸ್ಮಾಯಿಲ್ ಆದಿಲ್ ಖಾನ್ಗೆ, ಅವ್ರನ್ನ ಅಜೀವಮಾನ ಪರ್ಯಂತ ಜೈಲಿಗೆ ಹಾಕ್ಸ್ಬಿಡ್ತಾನೆ. ಇದೇನ್ ಗೊತ್ತೇನ್ರಿ, ಇದನ್ನೇ ನಾನು ನಿಮ್ಗೆ ವಿಜಯನಗರ ನಡಿಬೇಕಾಗಿರ್ತಿದ್ದು. 5 ಜನ ಸಾಯಿ ಸುಲ್ತಾನರು ತಮ್ಮಲ್ಲೇ ಕಚ್ಚಾಡ್ತಾ ಇದ್ರು. ಇದೇ ವಿಜಯನಗರಕ್ಕೆ ಅಡ್ವಾಂಟೇಜ್ ಅಂತ ನೋಡ್ತಾ ಇದ್ದೀರಾ ಹೆಂಗ್ ಅವ್ರು ಕಚ್ಚಾಡ್ತಾ. ಇದಕ್ಕೆ ನಾ ಈ ವರ್ಷ ಓದಿದ್ನ ಇದಕ್ಕೇನೆ, ಹೆಂಗೆ ತಮ್ಮಲ್ಲಿ ಕಚ್ಚಾಡ್ತಾ ಇದ್ರು, ತಮ್ಮಲ್ಲಿ ಕಚ್ಚಾಡ್ತಾ ಇದ್ರು. 1509ರಿಂದ ಕೃಷ್ಣದೇವರಾಯರು ಅಧಿಕಾರಕ್ಕೆ ಬಂದ್ಮೇಲೆ 1565ರವರೆಗೂ ಈ ದೋವಾ ಪ್ರದೇಶ ನಮಗೆ ಈಗ ಬಂತಲ್ಲ ಈ ದೋವಾ ಪ್ರದೇಶ, ಇನ್ನು 1565 ಅಲ್ಲೇ ಇದು ವಾಪಸ್ ಆದಿಲ್ ಶಾಹಿಗೆ ಹೋಗೋದಿದು. ಅಲಿ ಆದಿಲ್ ಶಾ ಬರ್ತಾನೆ ನೆಕ್ಸ್ಟ್ ನಾವು ಓದ್ಬೇಕಾದ್ರೆ. ಅಲಿ ಆದಿಲ್ ಶಾ ಬಂದಾಗಲೇ ಇದು ನಡೆಯೋದು. ಯಾವುದು ರಕ್ಕಸಗಿಕೆ ತಂಗಡಿಗೆ ಯುದ್ಧ. ಅಲಿ ಆದಿಲ್ ಶಾ ರಕ್ಕಸಗಿ ತಂಗಡಿ ಯುದ್ಧ ಎಲ್ಲ ಇವ್ರು ಗೆದ್ದ ಮೇಲೆ ವಾಪಸ್ ಈ ಬಿಜಾಪುರ ಇದನ್ನ ತಗೊಂಡ್ಮೇಲೆ 1565 ಆದ್ಮೇಲೆ ನಮಗಿದು ವಾಪಸ್ ಬಂದಿದ್ದು 1947. ಲೆಕ್ಕ ಹಾಕೊಳ್ಳಿ. ಇವರಿವರ 5 ಜನರ ಕಚ್ಚಾಟ. ಈ ಕಚ್ಚಾಟ ಈಗ ನಡೀತಾ ಇದೆಯಲ್ಲ 1512ರಲ್ಲಿ ನಡೀತಾ ಇದೆಯಲ್ಲ, ಇದು 1565ರವರೆಗೂ ಈ ಕಚ್ಚಾಟ ನಡೀತಾ. ಅಲ್ಲಿವರೆಗೂ ಇದನ್ನೇ ಓದೋದು ನಾನು. ಇವನು ಅವನ ಮೇಲೆ ಯುದ್ಧ, ಅವನು ಇವನ ಮೇಲೆ ಯುದ್ಧ, ಇವನು ಅವನ ಮೇಲೆ ಯುದ್ಧ, ಅವನು ಇವನ ಮೇಲೆ ಯುದ್ಧ. 1565ಕ್ಕೆ ಮುಂಚೆ ಅವನು ನಿಜಾಮ್ ಶಾಹಿ ಕರೆದು ತನ್ನ ಮಕ್ಕಳನ್ನ ಬಿಜಾಪುರದವನಿಗೆ ಇವನಿಗೆ ಇಬ್ಬರಿಗೂ ಕೊಟ್ಟು ಸಂಬಂಧ ಬಲಪಡಿಸ್ಕೊಂಡು 5 ಜನ ಒಗ್ಗಟ್ಟಾಗಿ ವಿಜಯನಗರದ ಮೇಲೆ ಬಿದ್ದು ವಿಜಯನಗರವನ್ನ ಮಣ್ಣು ಮುಕ್ಕಿಸ್ತಾರೆ. ಅಲ್ಲಿಗೆ ಒಂದು ಇತಿಹಾಸದ ಒಂದು ಬಹುಮುಖ್ಯ ತಿರುವು ತಗೊಳ್ತದೆ. ಆಮೇಲೆ ಪುನಃ ಇವರು ಕಚ್ಚಾಡ್ತಿರ್ತಾರೆ. ಆಮೇಲೆ ಬೇರೆ ಪ್ರಶ್ನೆ, ಆಮೇಲೆ ಕಚ್ಚಾಡ್ತಾರೆ. ಹೆಂಗೆ ಇವರು ದಕ್ಕನ್ನಿನಲ್ಲಿ ದಕ್ಷಿಣ ಭಾರತದಲ್ಲಿ ಈ ಶಾಹಿ ಸುಲ್ತಾನರ ಒಂದು ಪಾತ್ರ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನಾನು ಹೇಳ್ತಾ ಇದ್ದೀನಲ್ಲ ಏನಿದೆ ಈಗ ಇವ್ರ ಕಚ್ಚಾಟಗಳು, ಇವೆಲ್ಲ ಇವರು ರಾಜರಾಜರ ಕಚ್ಚಾಟ ಅಷ್ಟೇ. ಯಾರು ಬಂದ್ರು ಜನಸಾಮಾನ್ಯನೇ. ಈಗ ನಮ್ಮ ಕರ್ನಾಟಕ ಸರ್ಕಾರ ತಗೊಳ್ಳಿ, ಯಾವ ರಾಜ ಬಂದ್ರೆ ನಮ್ಗೆ ರಾಗಿ ಬೀಸ ತಪ್ಪಿದ್ಯೇನ್ರಿ? ಯಾವನ್ ಬಂದ್ರೇನು? ಅವನ್ ಬಂದ್ರು ಅಷ್ಟೇ, ಇವನ್ ಬಂದ್ರು ಅಷ್ಟೇ ಅಲ್ವಾ? ನಾವು ಪೆಟ್ರೋಲ್ 100 ರೂಪಾಯಿ ಕೊಡೋದು ತಪ್ಪಲಿಲ್ಲ, ಟ್ಯಾಕ್ಸ್ ಕಟ್ಟೋದು ತಪ್ಪಲಿಲ್ಲ. ಏನಾದ್ರು ತಪ್ಪೇನ್ರಿ? ಭ್ರಮೆ ಅಲ್ವೇನ್ರಿ ನಮ್ಗೆ? ಯಾವನ್ ಬಂದ್ರು ನಮ್ಗೇನು ಮಾಡಲ್ಲ. ಜನಸಾಮಾನ್ಯರನ್ನ ಯಾರೇ ತುಮಾರೆ ಕ್ಯಾರೆ ಬುಲಾರೆ ಅಂತ ಯಾವನು ಕೇಳಲ್ಲ. ಹಂಗಾಗಿ ಸಾಮಾನ್ಯನೇ. ಇದು ಇವ್ರು ತಿಕ್ಕಲಾಟಗಳು, ಮೇಲಾಟಗಳು. ಇವ್ರು ಸಿಕ್ಕಾಪಟ್ಟೆ ದುಡ್ಡಿರುತ್ತಲ್ಲ, ಖರ್ಚು ಮಾಡೋದು ಹೆಂಗೆ? ದುರಹಂಕಾರಗಳು, ಕೊಬ್ಬಿದ ವರ್ತನೆಗಳು ಅಲ್ವಾ? ಹಂಗಾಗಿ ಇದನ್ನ ನೀವು ಏನಂತ ಅರ್ಥ ಮಾಡ್ಕೋತೀರಿ? ಇದನ್ನ ನೀವು ಏನಂತ ಏನಂತ ಅರ್ಥ ಮಾಡ್ಕೋತೀರ ನೀವು? ಇದು ನಾನು ಯಾವಾಗಲೂ ಹೇಳ್ತೀನಿ, ರಾಜರ ಇತಿಹಾಸ ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಜನಸಾಮಾನ್ಯರ ಮೇಲೆ ಎಫೆಕ್ಟ್ ಅವ್ರು ಯಾವಾಗಲೂ ಬವಣೆಗಳಲ್ಲೇ ಸಾಯ್ತಾ ಇದ್ರು. ಬವಣೆಗಳೇ ಅವರು. ತಿಕ್ಕಲುತನ ತುಗ್ಲಕ್ನಂತ ತಿಕ್ಕಲು ದೊರೆ ಬಂದಾಗಲೇ ಇನ್ನೂ ಬವಣೆ ಪಡ್ತಾ ಇದ್ರು. ಅರ್ಥ ಆಯ್ತಾ? ಸೊ ಹಂಗಾಗಿ ಇಸ್ಮಾಯಿಲ್ ಆದಿಲ್ ಖಾನ್ ಒಂದು ಲೆವೆಲ್ಗೆ ನಾನು ಹೇಳಿದೆ. ಇನ್ನೂ ಮುಂದಕ್ಕಿದೆ ಇಸ್ಮಾಯಿಲ್ ಆದಿಲ್ ಖಾನ್, ಸ್ವಲ್ಪ ಇನ್ನೂ ಮುಂದಕ್ಕಿದೆ, ನಾಳೆ ಹೇಳ್ತೀನಿ.